ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಟೆಲಿಗ್ರಾಮ್ ಚಾನಲ್ ನಿಮಗೆ ತುಂಬ ಯೂಸ್ಫುಲ್ ಆಗ್ತಿದೆ ಅಂದ್ಕೊತೀನಿ. ಒಂದು ವೇಳೆ ಏನಾದರೂ ಸಜೆಷನ್ ಇದ್ದರೆ, ಏನಾದರೂ ರಿಕ್ವೆಸ್ಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಟ್ಸ್ ನಥಿಂಗ್ ಬಟ್ ಒಂದು 5 ಡೇಸ್ ಬ್ಯಾಕು ನಾನು ನನ್ನ ಚಾನಲ್ 10K ಆಗಿದ್ದಕ್ಕೆ 10 ಮೆಂಬರ್ಸ್ಗೆ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೆ, ನಿಮ್ಮ ಹೆಸರು ಮತ್ತು ನಿಮ್ಮ ಡಿಸ್ಟಿಕ್ ಹಾಕಿ ನನಗೆ ಕಮೆಂಟಲ್ಲಿ ಹಾಕಿ, ಸೊ ದಟ್ ನಾನು ನಿಮ್ಮಲ್ಲಿ 10 ಪೀಪಲ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಂದಿದ್ದೆ. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ. ಸೊ ತುಂಬ ಲಾಂಗ್ ಮೆಸೇಜ್ಗಳು ಬಂದಿತ್ತು. ಪ್ಯಾರ ಫುಲ್ಲು ತುಂಬ ಲವ್ವಿಂದ, ತುಂಬ ರೆಸ್ಪೆಕ್ಟಿಂದ, ತುಂಬ ಜೆನ್ಯೂನಾಗಿ ಮೆಸೇಜ್ ಮಾಡಿದ್ದೀರಿ ಅಂತ ಅಂದ್ಕೊತೀನಿ. ಯಾಕೆಂದರೆ ನಂಗೆ ಆ ಥರ ಫೀಲ್ ಆಯಿತು. ಯಾಕೆಂದರೆ ನಿಮ್ಮ ಲವ್ ತುಂಬ ಪ್ಯೂರ್ ಅನ್ನಿಸ್ತು. ನಾನು ತುಂಬ ಹ್ಯಾಪಿ ಆದೆ. ಈ ಥರ ತುಂಬ ಪಾಸಿಟಿವ್ ಮೆಸೇಜ್ಗಳನ್ನ ಕೇಳುವಾಗ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರ ಲವ್ಗೂ ನನ್ನ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯಾವಾಗಲೂ ಹೇಳೋ ಥರ ಲವ್ ಯು ಆಲ್. ಸೊ ಇವತ್ತು ಏನು ಗಿವ್ ಅವೇ ಅನ್ನೋದು ಲಾಸ್ಟಿಗೆ ಹೇಳ್ತೀನಿ. ಫಸ್ಟು 10 ಪೀಪಲ್ನ ಸೆಲೆಕ್ಟ್ ಮಾಡೋಣ. ನಿಮ್ಮ ಮುಂದೆನೇ ನಾನು ಸೆಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಇನ್ನೊಂದು ಫೋನ್ ಇದೆ, ಜಸ್ಟ್ ಸ್ವೈಪ್ ಮಾಡಿ ಸ್ಟಾಪ್ ಮಾಡ್ತೀನಿ. 120 ಸಮಥಿಂಗ್ ಮೆಸೇಜಸ್ ಬಂದಿದೆ. ನನ್ನ ರಿಪ್ಲೈಗಳು ಬಿಟ್ಟು 120 ಮೆಸೇಜ್ ಮಾಡಿದ್ದೀರಾ. ಸೊ ನಿಮ್ಮಲ್ಲಿ ಯಾರಾದರೂ 10 ಪೀಪಲ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಹಿಂಗೆ ಸ್ವೈಪ್ ಮಾಡ್ತೀನಿ. ಅದೆಲ್ಲಿ ಸ್ಟಾಪ್ ಆಗುತ್ತೋ ಅವ್ರ ಹೆಸರು ಹೇಳ್ತೀನಿ. ನೀವೇನು ಮಾಡಬೇಕು ಅಂದರೆ, ನಾನು ಯಾರ ಹೆಸರು ಹೇಳ್ತೀನೋ ನೀವು ಜಸ್ಟ್ ನನ್ನದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ID ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನನಗೆ. ಇನ್ನೊಂದೇನು ಅಂದರೆ, ನೀವು ನನ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಯಾಕೆಂದರೆ ಇದು ಕಂಪ್ಲೀಟಾಗಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಕೊಡ್ತಿರೋದು, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಕೊಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಗಿವ್ ಅವೇ ಲಾಸ್ಟಲ್ಲಿ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಯಾರಿದ್ದೀರಾ ನೀವು 10 ಪೀಪಲ್, ಓಕೆನಾ? ಸೊ ಗೊತ್ತಿಲ್ಲ, ನಿಮಗೆ ಕಾಣಿಸಲ್ಲ ಅನಿಸುತ್ತೆ ಲೈಟು. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಜಸ್ಟ್ ಸ್ವೈಪ್ ಮಾಡಿ ಇದು ಮಾಡ್ತೀನಿ, ಓಕೆನಾ? ರೆಡಿನಾ? ರೆಡಿ? ಹಾಂ, ಓಕೆ. ಸಾಗರ್ ಫ್ರಮ್ ವಿಜಯಪುರ. ನಿಮ್ಮ ವಿಡಿಯೋಯಿಂದ ತುಂಬ ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸಾಗರ್, ನಿಮ್ಮದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸಾಗರ್ ಮದರ್ MADAR01 ಅಂತಿದೆ. ಸಾಗರ್ ಫ್ರಮ್ ವಿಜಯಪುರ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ಗೆ ಹೋಗೋಣ. ಓಕೆ, ಸಂತೋಷ್ ಫ್ರಮ್ ಚಿತ್ರದುರ್ಗ. ಸಂತೋಷ್ 8717. ಸಂತೋಷ್ ಫ್ರಮ್ ಚಿತ್ರದುರ್ಗ. ದೆನ್ 2 ಪೀಪಲ್ ಆಯಿತು. ದೆನ್ ನೆಕ್ಸ್ಟ್ಗೆ ಹೋಗೋಣ. ಮೌನಿಕಾ PR ರಾಯಚೂರು. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ಗೆ ಹೋಗೋಣ. ಓಕೆ, ರಕ್ಷಿತಾ ಕುಶಾಲನಗರ ಕೊಡಗು. ಓಕೆ, 4 ಜನ ಆಯಿತು. ರಕ್ಷಿತಾ, ಇವ್ರದ್ದು ಯೂಟ್ಯೂಬ್ ನೇಮ್ ಬಂದ್ಬಿಟ್ಟು ರಕ್ಷಿತಾ ಮಮತಾ 1170. ರಕ್ಷಿತಾ ಕುಶಾಲನಗರ ಕೊಡಗು, ಓಕೆನಾ? ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ 4 ಪೀಪಲ್ ಆಗಿದೆ. ನೆಕ್ಸ್ಟ್ಗೆ ಹೋಗೋಣ. ಪಲ್ಲವಿ ಫ್ರಮ್ ಮೈಸೂರು. ಇವರು ನೀವು ಬೆಳೀರಿ, ಬೇರೆಯವ್ರನ್ನೂ ಬೆಳೆಸಿ ಅಂದಿದ್ದಾರೆ, ಬೆಳೆಸೋಣ. ಸೊ ಪಲ್ಲವಿ ಫ್ರಮ್ ಮೈಸೂರು. ಇವರು PALLSHIVAI ಅಂತ ಇವರು ಯೂಟ್ಯೂಬ್ ಚಾನಲ್ ನೇಮ್ ಇರೋದು. 5 ಜನ ಆಗಿದೆ, ಇನ್ನು 5 ಜನ. ಜಗದೀಶ್ ಮುಖಿ. ಇವ್ರು ಬಂದ್ಬಿಟ್ಟು ಇವರು ಎಲ್ಲಿಯವರು ಅಂತ ಹಾಕಿಲ್ಲ, ಜಗದೀಶ್ ಮುಖಿ FX6TU. ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ಆಲ್ಸೋ ಜಾಯಿನ್ ಯುವರ್ ಟೆಲಿಗ್ರಾಮ್ ಚಾನಲ್ ಮ್ಯಾಮ್. ಆ್ಯಂಡ್ ನೀವು ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀರಾ, ನನಗೆ ತುಂಬ ಹೆಮ್ಮೆ ವಿಷಯ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ರೀ ಮೇಡಮ್. ಓಕೆ, ಜಗದೀಶ್ ಅವರು. ಸೊ 6th one. ನೆಕ್ಸ್ಟ್ಗೆ ಹೋಗೋಣ. ಕವಿತಾ ಫ್ರಮ್ ಚಿಕ್ಕಬಳ್ಳಾಪುರ. ಕಿರಣ್ ಕಾಂಪಿಟೇಟಿವ್
WR5146 ಇವ್ರದ್ದು ಯೂಟ್ಯೂಬ್ ಚಾನಲ್ ನೇಮ್. ಕವಿತಾ ಫ್ರಮ್ ಚಿಕ್ಕಬಳ್ಳಾಪುರ. ನೆಕ್ಸ್ಟ್ ಹೋಗೋಣ. ಇವರು ಏನಂತ ಹೇಳಿದ್ದಾರೆ ಅಂದರೆ ರಿಯಾಜ್ ಭಗವಾನ್ 8206, ರಿಯಾಜ್ ಭಗವಾನ್ ಬಾಗಲಕೋಟೆಯಿಂದ. ನಾನು ನಿಮ್ಮ ಯೂಟ್ಯೂಬ್ ವಿಡಿಯೋ, ಟೆಲಿಗ್ರಾಮ್ ಚಾನಲ್ ಡೈಲಿ ಫಾಲೋ ಮಾಡ್ತೀನಿ ಮ್ಯಾಮ್. ಪ್ಲೀಸ್ ಕಂಟಿನ್ಯೂ ಅವರ್ ವ್ಯಾಲ್ಯೂಯಬಲ್ ಸರ್ವಿಸ್. ಓಕೆ, ರಿಯಾಜ್ ಅವರೇ ಕಾಂಟ್ಯಾಕ್ಟ್ ಮಾಡಿ. ಸೊ 7 ಸ್ವಲ್ಪ ಮೇಲ್ ಹೋಗೋಣ, ಓಕೆನಾ? ಯಾವಾಗಲೂ ಕೆಳಗಡೆ ಹೋಗೋದು ಬೇಡ. ಓಕೆ, ಫ್ರಮ್ ಗುಲ್ಬರ್ಗಾ, ಇವ್ರ ಹೆಸರು ಹಾಕಿಲ್ಲ. ಫ್ರಮ್ ಗುಲ್ಬರ್ಗಾ MB99300, ಇವರು ಫ್ರಮ್ ಗುಲ್ಬರ್ಗಾ. ಫಸ್ಟ್ ಕಂಗ್ರ್ಯಾಚುಲೇಷನ್ ಅಕ್ಕ, ನೀವು ತಗೊಂಡಿರೋ ಇನಿಷಿಯೇಟಿವ್ ತುಂಬ ಹೆಲ್ಪ್ ಆಗ್ತಿದೆ ಅಕ್ಕ. ಒಂದು ರಿಕ್ವೆಸ್ಟ್, MCQ ಸ್ವಲ್ಪ ಜಾಸ್ತಿ ಕೊಡಿ ಅಕ್ಕ, ಹೀಗೆ ಮೋಟಿವೇಶನ್ ಮಾಡ್ತೀರಿ. ಓಕೆ, ಇವ್ರು ನಿಮ್ಮ ಹೆಸರು ಹಾಕಿಲ್ಲ, ದಯವಿಟ್ಟು ನೀವು ಯಾರಿದ್ದೀರೋ ಕಾಂಟ್ಯಾಕ್ಟ್ ಮಾಡಿ. ಸೊ ಎಷ್ಟು ಜನ ಆಯಿತು? 6, 7, 8 ಪೀಪಲ್ ಆಯಿತು. ದೆನ್ ನೆಕ್ಸ್ಟ್ ಹೋಗೋಣ. ಪರಮ್ ಪೂಜಾರಿ ಇವ್ರು ಎಲ್ಲಿಯವರು ಅಂತ ಹಾಕಿಲ್ಲ. ಬಟ್ ಇವ್ರೇನು ಹಾಕಿದ್ದಾರೆ ಅಂದರೆ, ಹಾಯ್ ಮ್ಯಾಮ್, ನಾನು ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋ ಸ್ಪರ್ಧಾರ್ಥಿ. ನಿಮ್ಮ ಯೂಟ್ಯೂಬ್ ಕ್ಲಾಸ್, ಟೆಲಿಗ್ರಾಮ್ ಕ್ವಿಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಮ್ಯಾಮ್. ಗ್ಯಾರಂಟಿ ಗದ್ದಲದ ನಡುವೆ ಸದ್ಯದಲ್ಲಿ ಸಾಧನೆ ಮಾಡಬಹುದು ಮೇಡಮ್. ನಿಮ್ಮ ಗೈಡ್ನೆಸ್ಸಿಂದ ನಿಮ್ಮ ಸ್ಟ್ರಾಟಜಿ 100% ವರ್ಕ್ ಆಗುತ್ತೆ ಮ್ಯಾಮ್. ನೆಕ್ಸ್ಟ್ ನೋಟಿಫಿಕೇಷನಲ್ಲಿ 100% ಜಾಬ್ ಮಾಡ್ಕೊಳ್ತೀನಿ ಮೇಡಮ್. ಮಾಡಿಕೊಂಡು ನಿಮ್ಮನ್ನು ಮೀಟ್ ಆಗ್ತೀನಿ ಮ್ಯಾಮ್. ನಿಮ್ಮ ಈ ಸೇವೆ ಬೇಗ ಮೀಟ್ ಆಗಿ, ಓಕೆನಾ? ನಾನು ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರೂ ಮೀಟ್ ಆಗೋದಕ್ಕೆ. ಸೊ 9 ಆಯಿತು. ನೆಕ್ಸ್ಟ್ ಹೋಗೋಣ. 1 ಸೆಕೆಂಡ್, ಸ್ಟಕ್ ಆಗಿದೆ. 1 ಸೆಕೆಂಡ್, ರೆಡಿ. ಪ್ರಶಾಂತ್ ಫ್ರಮ್ ಬೆಳಗಾವಿ, ಓಕೆನಾ? ಸೊ ನೀವಿಷ್ಟು ಜನ 10 ಪೀಪಲ್. ಪ್ರಶಾಂತ್ ಫ್ರಮ್ ಬೆಳಗಾವಿ, ಪ್ರಶಾಂತ್ ಹೊರಟ್ಟಿ 6472 ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ 10 ಪೀಪಲ್. ಇದ್ರ ಜೊತೆಗೆ ನಾ ಇನ್ನೂ 2 ಪೀಪಲ್ ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ? ಸೊ ಇದೂ ಹಾಗೆ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಎದುರುಗಡೆ. ಇನ್ನು 2 ಪೀಪಲ್ಗೆ ಸೆಲೆಕ್ಟ್ ಮಾಡೋಣ, ಓಕೆನಾ? ಕಿರಣ್ ಬೆಳಗಾವಿ, ಕಿರಣ್ ಪಾಟೀಲ್ IN6WQ. ನಿಮ್ಮ ವಿಡಿಯೋಯಿಂದ ಕ್ಲಾರಿಟಿ ಸಿಗುತ್ತೆ. ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ ಮ್ಯಾಮ್. ಹೀಗೆ ನಿಮ್ಮ ಪ್ರಾರ್ಥನೆ ಡೈಲಿ ಗ್ರೋ ಆಗಲಿ, ಇದೇ ಪ್ರಾರ್ಥನೆ. ಓಕೆ ಕಿರಣ್ ಅವರೇ, ನೀವು ಲಕ್ಕಿ, ಓಕೆನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ವಾ, ನೋಡೋಣ. ಸ್ಟಾಪ್ ಮಾಡೋಣ. ರೂಪಾ ಫ್ರಮ್ ರಾಮನಗರ್, ಓಕೆನಾ? ರೂಪಾ ಅವರೇ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಸೊ ನೀವಿಷ್ಟು ಜನ ಗಿವ್ ಅವೇ ವಿನ್ನರ್ಸು. ನಿಮಗೆ ನಾ ಏನು ಶೇರ್ ಮಾಡ್ತೀನಿ, ಏನು ಕೊಡ್ತೀನಿ, ಗಿವ್ ಅವೇ ಏನು ಕೊಡ್ತೀನಿ ಅನ್ನೋದು ಬೇಕಲ್ಲ. ನಿಮಗೆ 173 ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಓಕೆನಾ? ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ನ ನಿಮಗೆ ನಾನು ಗಿವ್ ಅವೇ ಆಗಿ ಕೊಡ್ತೀನಿ. ಎಲ್ಲ ರೀಸೆಂಟ್ ಪೇಪರ್ಸೇ, ಎಲ್ಲ KE ಮತ್ತು KPSC ಅವ್ರು ನಡೆಸಿರೋ ಅಂಥ ಎಕ್ಸಾಮ್ಸ್ಗಳ ಪೇಪರ್. ಗ್ರೂಪ್ C, SDA, FDA, ದೆನ್ VAO ಎಕ್ಸಾಮ್ದು ನಿಮಗೆ ಏನು ಪೇಪರ್ನ ನಿಮಗೆ ಗಿವ್ ಅವೇ ಕೊಡ್ತಿದ್ದೀನಿ. ಸೊ ದಟ್ ದಯವಿಟ್ಟು ಅನಾಲಿಸಿಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದು ಪ್ರಾಬ್ಲಮ್ ಇದೆ, ಏನು ಅಂದರೆ ಫ್ರೀಯಾಗಿ ಸಿಕ್ಕಿದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ಅದು ಹಾಗೆ ಮೂಲೆಯಲ್ಲಿ ಬಿದ್ದಿರುತ್ತೆ, ಹಾಗೆ ಮಾಡ್ಕೊಬೇಡಿ. ನಿಮ್ಮಲ್ಲಿ ತುಂಬ ಜನ ತುಂಬ ಸಿನ್ಸಿಯರಾಗಿ ಓದ್ತಿದ್ದೀರಾ. ಸೊ ನನಗೆ ತುಂಬ ಮೆಸೇಜ್ಗಳು, ತುಂಬ ಡೌಟ್ಗಳು ಕೇಳ್ತಿದ್ದೀರಾ, ನಿಮ್ಮ ಕಷ್ಟಗಳು ಹೇಳ್ಕೊತಿದ್ದೀರಾ. ಸೊ ನಾ ಏನು ಹೇಳ್ತೀನಿ ಅಂದರೆ, ಓಲ್ಡ್ ಕ್ವಶನ್ ಪೇಪರ್ ಇದೆಯಲ್ಲ, ಅದೊಂಥರ ಹೇಗೆ ಅಂದರೆ ನಿಮ್ಮ ಎಕ್ಸಾಮ್ಗೆ ಒಂದು 50% ಎಫರ್ಟ್ ನಿಮಗೆ ಓಲ್ಡ್ ಕ್ವಶನ್ ಪೇಪರಿಂದನೇ ಸಿಗುತ್ತೆ. ಆ ಓಲ್ಡ್ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ. ನಾ ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಫಸ್ಟು ನೀವೇನಾದರೂ ರೀಡಿಂಗ್ಸ್ಗಳು ಕೊಟ್ಟಿದ್ದರೆ ಜಸ್ಟ್
ಪೇಪರ್ಗಳನ್ನ ಸಾಲ್ವ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಒಂದು ವೇಳೆ ರೀಡಿಂಗ್ಸ್ ಕೊಟ್ಟಿಲ್ಲ ಅಂದರೆ ಸಾರಿ ಇನ್ನೂ ಏನು ಓದಿಲ್ಲ ಅಂದರೆ ಜಸ್ಟ್ ಪೇಪರ್ನ ಒಂದು ಸಲ ಗ್ಲ್ಯಾನ್ಸ್ ಮಾಡಿ, ಯಾವ ಪೇಪರಿಂದ ಎಷ್ಟು ಕ್ವಶನ್ಸ್ ಬರ್ತಿದೆ, ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ ಬರ್ತಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡಿ. ಸೊ ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋ ಡೆಮೋ ಆಗಿ ನಿಮ್ಮ ಮುಂದೆನೇ ನಾನು ಹೇಳ್ಕೊಡ್ತೀನಿ. ಡೋಂಟ್ ವೆರಿ, ನಿಮಗೆಲ್ಲರಿಗೂ ಡೆಮೋ ಬೇಕಲ್ವಾ. ಸೊ ಏನಾದರೂ ಒಂದು ಕೇಳಿದ್ರೆ ಅಕ್ಕ ನೀವು ಒಂದು ಮಾಡಿ ತೋರಿಸಿ ಅಂತಲೇ ಕೇಳ್ತೀರ. ಒಂದು ಶಾರ್ಟ್ ನೋಟ್ಸ್ ಹೆಂಗೆ ಮಾಡೋದು ಅಂದರೆ ಒಂದು ಮಾಡಿ ತೋರಿಸಿ. ಸರಿ ತೋರಿಸೋಣ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ನೀವೆಲ್ಲರೂ ಚೆನ್ನಾಗಿ ಓದ್ತೀರಾ, ಪಾಸ್ ಆಗ್ತೀರಾ ಅಂದರೆ ಮಾಡೋಣ ಅಂತ. ಸೊ ನಾ ಯಾರ್ಯಾರು 12 ಪೀಪಲ್ಗಳ ಹೆಸರು ಹೇಳೋ ನೀವೆಲ್ಲರೂ ನನಗೆ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ 170 ಪೇಪರ್ಸ್ ಹೋಲ್ ಪೇಪರ್ನ ಕಂಪ್ಲೀಟ್ಲಿ ಗಿವ್ ಅವೇ ಆಗಿ ನಿಮಗೆ ಕೊಡ್ತೀನಿ. ಸೊ ಏನಾದರೂ ಗೈಡೆನ್ಸ್ ಬೇಕಿದ್ರೆ, ಡೌಟ್ ಇದ್ದರೆ ನೀವು ನನಗೆ ಕೇಳ್ಬೋದು. ಸೊ ಥ್ಯಾಂಕ್ ಯು. ನನ್ನ ಫ್ಯಾಮಿಲಿಗೆ ನೀವೆಲ್ಲರೂ ಜಾಯಿನ್ ಆಗಿ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದಕ್ಕೆ ನಾನು ನಿಜವಾಗ್ಲೂ ಆ್ಯಕ್ಚುಲಿ ನೀವು ಹೇಳ್ತೀರಾ ಅಕ್ಕ ನೀವು ತುಂಬ ಮೋಟಿವೇಟ್ ಮಾಡ್ತೀರಾ. ಇಲ್ಲ, ಆ್ಯಕ್ಚುಲಿ ನೀವು ನನಗೆ ಮೋಟಿವೇಟ್ ಮಾಡ್ತೀರಾ. ಯಾಕೆಂದರೆ ನಾನು ಎಷ್ಟೇ ಬ್ಯುಸಿಯಾಗಿದ್ದರೂ ಬಂದು ಕೂತ್ಕೊಂಡು ವೀಡಿಯೋ ಮಾಡುವಾಗ ನೀವೆಲ್ಲರೂ ನೆನಪು ಬರ್ತೀರಾ. ನಿಮ್ಮೆಲ್ಲ ಮೆಸೇಜ್ಗಳು ನನಗೆ ನೆನಪು ಬರುತ್ತೆ. ಸೊ ಅದಕ್ಕೆ ಓಕೆ, ಇನ್ನೊಂದು ವೀಡಿಯೋ ಮಾಡೋಣ, ಇನ್ನೊಂದು ಮಾಡೋಣ, ಇದು ಹೆಲ್ಪ್ಫುಲ್ ಆಗುತ್ತೆ, ಹೀಗೆ ಮಾಡೋಣ ಅನ್ನೋದು ಆ್ಯಕ್ಚುಲಿ ನೀವು ನನಗೆ ಮೋಟಿವೇಶನ್ನು. ನೀವೆಲ್ಲರೂ ನನ್ನ ಜೊತೆ ಇದ್ದರೆ ನಾನು ನಿಮ್ಮ ಜೊತೆ ಇದ್ದಂಗೆ ಅಷ್ಟೇ. ನಾನು ನಿಮ್ಮ ಜೊತೆ ಇದ್ದರೆ ನೀವೆಲ್ಲರೂ ನನ್ನ ಜೊತೆ ಇರ್ತೀರ ಅನ್ನೋದಕ್ಕಿಂತ ನೀವೆಲ್ಲರೂ ನನ್ನ ಜೊತೆ ಇದ್ದರೆ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗೋ ಥರ ವೀಡಿಯೋಗಳು ಮಾಡ್ತೀನಿ. ಸೊ ಈ ಫ್ಯಾಮಿಲಿ ಹಾಗೆ ಕಂಟಿನ್ಯೂ ಆಗುತ್ತೆ. ಒಂದಿನ ನೀವೆಲ್ಲರೂ ಜಾಬ್ ತೊಗೊತೀರ, ನೀವು ಹೇಳಿರೋ ಥರ ನನ್ನ ಮೀಟ್ ಆಗ್ತೀರಾ. ಸೊ ದಟ್ ಅದಕ್ಕಿಂತ ಇನ್ನೇನು ಹ್ಯಾಪಿನೆಸ್ ಬೇಕು. ನೀವು ಒಂದು ಜಾಬ್ ತೊಗೊಂಡು ನನಗೆ ಮೀಟ್ ಆಗಿ ಒಂದೇ ಒಂದು ಸಣ್ಣ ಪುಟ್ಟು ಒಂದು ಥ್ಯಾಂಕ್ ಯು ಹೇಳಿದ್ರೆ ನನ್ನ ಹಾರ್ಟ್ ಫುಲ್ಫಿಲ್ ಆಗುತ್ತೆ. ಸೊ ಹೀಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.